ಇವತ್ತು ನೂತನವಾಗಿ ಆಯ್ಕೆಯಾಗಿರುವಂತ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಪಿ.ಕೆ. ಹರಿಪ್ರಸಾದ್ ಸರ್ ಅವರು ಇಲ್ಲಿ ನಮ್ಮ ಹುಬ್ಳಿ ಧಾರವಾಡ ಮಹಾನಗರ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಫಸ್ಟ್ ಟೈಮ್ ಬಂದಿದ್ರು. ಅವ್ರೀಗ ಇವತ್ತು ನಾವು ಕಾಂಗ್ರ್ಯಾಚುಲೇಷನ್ಸ್ ಮಾಡಿದ್ವಿ. ಹಾಗೇನೆ ನಮ್ಮ SIR ಕಾರ್ಯಕ್ರಮ ಏನು ರಾಹುಲ್ ಗಾಂಧಿ ಅವರು ಬಹಳ ದಿನದಿಂದ ಹೋರಾಟ ಮಾಡತ್ತಾರ, ಅವ್ರ ಜೊತೆಗೆ ಪಾರ್ಟಿನೂ ಏನು ಡಿ ಕೆ ಶಿವಕುಮಾರ್ ಸರ್, ಆಮೇಲೆ ಹರಿಪ್ರಸಾದ್ ಸರ್, ನಮ್ಮ ಎಲ್ಲ ನಾಯಕರು ಕೂಡಿ ಬಹಳಷ್ಟು ಒತ್ತು ಕೊಟ್ಟು ಈ SIR ಕಾರ್ಯಕ್ರಮವನ್ನ ಸಕ್ಸಸ್ಫುಲ್ ಮಾಡಕಂತ ಹೇಳಿ ದರ್ವೊಂದು ಡಿಸ್ಟ್ರಿಕ್ಟಿಗೂ ಒಂದೊಂದು ಕಾರ್ಯಕ್ರಮವನ್ನ ಮಾಡಕತ್ತಾರ. ಇವತ್ತೆಲ್ಲ ನಮ್ಮ ಹುಬ್ಳಿ ಧಾರವಾಡ ನಾಯಕರು, MLAಗಳು, ಆಮೇಲೆ BLAಗಳು ಇವತ್ತು ಅಟೆಂಡ್ ಆಗಿ ಸಾಕಷ್ಟು ಇನ್ಫಾರ್ಮೇಶನ್ಸ್ ಅವರಿಗೆ ನಮ್ಮ ಪಾರ್ಟಿ ಕೊಡುವಂಥದ್ದು, ಹಾಗೇನೆ ಹೆಲ್ಪ್ ಡೆಸ್ಕ್ ಬೇಕನ್ನುವಂಥದ್ದು ಒಂದು ಬೇಡಿಕೆ ಇತ್ತು. ಅದನ್ನ ಸದ್ಯದ್ರೊಳಗೆ ಅವ್ರು ಮಾಡಿಕೊಡ್ತೀವಿ. ಹಾಗೇನೆ ಇನ್ನು 1ನೇ ತಾರೀಕಿನಿಂದ ಶುರುವಾಗಿ ಆಗಸ್ಟ್ 5th ಮಟನು ಎನ್ಯುಮರೇಷನ್ ಫಾರ್ಮ್ಸ್ ತುಂಬೋ ಬಗ್ಗೆ ಆಗಿರ್ಲಿ, SIRದು ಬಹಳ ಏನು ಕ್ರಮಬದ್ಧವಾಗಿ ಮಾಡಕ್ಕಂತ ಹೇಳಿ ಇವತ್ತು ಬಹಳಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದನ್ನ ಇವತ್ತು ಕಾರ್ಯಕ್ರಮ ಮಾಡಿದ್ರು. DK ಅಂಡ್ BK ಅವರ ಅಧಿಕಾರ ಏನು ಶುರುವಾಗಿದೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅವರ ಒಂದು ಕಾರ್ಯವೈಖರಿ ಬಗ್ಗೆ ಏನ್ ಹೇಳ್ತೀರಿ? ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಅವ್ರ ಕಡೆಯಿಂದ ಏನಾದ್ರು ಅನುದಾನ ರೀತಿಯಲ್ಲಿ ಏನಾದ್ರು ತರಬರುವಂತಹ ಕೆಲಸಗಳಾಗ್ತಾವ? ಇವತ್ತು AICC ಮತ್ತು KPCC ಎಲ್ಲ ಏನು ಮುಖಂಡರು ನಮ್ಮ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಂತ ಹೇಳಿನೇ ಈ ಒಂದು ಏನು SIR ಮೂಲಕ ನಮ್ಮ ಪಾರ್ಟಿ ಬಲಪಡಿಸೋದು, ಹಾಗೇನೆ 5 ಗ್ಯಾರಂಟಿಗಳನ್ನ ಕೊಟ್ಟು ನಮ್ಮ ಏನ್ ಕರ್ನಾಟಕದೊಳಗಿರೋ ಎಲ್ಲಾ ವರ್ಗದ ಕುಟುಂಬದವರಿಗೂ ಏನ್ ಕಾರ್ಯಕ್ರಮ ಹಮ್ಮಿಕೊಂಡಾರ, ಅದು ಒಂದು ಬಹಳ ದೊಡ್ಡದು. ಹಾಗೇನೆ ಬಹಳಷ್ಟು ನೀರಿನ ಕೊರತೆ ಎಲ್ಲ ಇರೋದ್ರಿಂದ ಅವನು ಕಾರ್ಯಕ್ರಮಗಳನ್ನ ಮಾಡಿ ಈಗ ಸದ್ಯದ್ರೊಳಗ ಮಾತಾಡೋದು ಬೇಡ, ಅವರು ಒಂದೊಂದು ಹೆಜ್ಜೆಯನ್ನ ತಗೊಂಡಂಗ ಎಲ್ಲರಿಗೂ ಗೊತ್ತಾಗ್ತೈತಿ. ಯಾಕಂತಂದ್ರ ಮಾತಾಡಿ ಮಾಡಲ್ದಿರೋದು ಅಂತ ಕೆಲ್ಸಗಳು ಬಾಳ ಅದಾವ ಹಿಂದೆ. ಬಟ್ ಅವರು ಯಾವತ್ತು ಕುರ್ಚಿ ಮೇಲೆ ಕೂತ್ರು ಅವತ್ತಿನಿಂದ ಒಂದಿಲ್ದ ಒಂದು ಕಾರ್ಯಕ್ರಮವನ್ನ ಕೊಡಕತ್ತಾರ. ನಮಗ್ ಬಹಳ ಭರವಸೆ ಐತಿ ಅವ್ರ ಕೆಲಸ ಮಾಡ್ತಾರ ಅಂತ ಹೇಳಿ. ಈಗ ವಿನಯ್ ಸರ್ ಅವರ ಒಂದು ಅನುಪಸ್ಥಿತಿ ಒಳಗಡೆ ಬೇರೆ ಕಾರ್ಯವೈಖರಿ ಹಾಗೂ ಅಲ್ಲಿ ಏನಾದ್ರು ಬೈ ಎಲೆಕ್ಷನ್ ಆಗುತ್ತಾ? ಇದು ಕೋರ್ಟ್ ನಲ್ಲಿ ನಡೆಯುವಂತ ಕೇಸು. 8 ವರ್ಷದಿಂದ ನಾವು ಕೇಸ್ ಫೈಟ್ ಮಾಡಕತ್ತೀವಿ. ಈಗ ಸಾಕಷ್ಟು ಭರವಸೆ ನಮ್ಮ ನ್ಯಾಯಾಂಗದ ಮೇಲೇನೂ ಐತಿ, ನಮ್ಮ ದೇವ್ರ ಮೇಲೂ ಐತಿ, ನಮ್ಮ ಪಕ್ಷದ ಮೇಲೇನೂ ಐತಿ, ನಮ್ಮ ಏನು 71 ಮತಕ್ಷೇತ್ರದ ಎಲ್ಲ ಬಾಂಧವರ ಮೇಲೆ ನಮಗೆ ಬಹಳಷ್ಟು ನಂಬಿಕೆ ಐತಿ. ಅವರು ಕ್ಲೀನ್ ಚಿಟ್ ತಗೊಂಡು ಹೊರಗೆ ಬರ್ತಾರ ಅಂತ ಹೇಳಿ. ಏನು ಅಭಿವೃದ್ಧಿ ಕಾರ್ಯಕ್ರಮ ಅಂತೂ ಯಾವಾಗೂ ನಿಂತಿಲ್ಲ. ಯಾವಾಗನೂ ನಾವು ನಮ್ಮ ಏನು CM ಫಂಡ್ 50 ಕೋಟಿಯಿಂದ ಹಿಡಿದು ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಅಲ್ಲಿರೋ ಫಂಡ್ ನಮ್ಮ ಮನೆಯವರು ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು ಹೊರಗಿರೋ ಕಡಿಮೆ ಅವಧಿ ಒಳಗಾದ್ರೂ ಸಾಕಷ್ಟು ಅನುದಾನ ನಮ್ಮ ಕ್ಷೇತ್ರಕ್ಕೆ ತಗೊಂಡ್ ಬಂದಾರ. ಎಲ್ಲರೂ ತಮ್ಮ ತಮ್ಮ ಊರೊಳಗ ಲೀಡರ್ಸ್ ನಿಂತು ಕೆಲಸ ಮಾಡಕತ್ತಾರ. ನಾವು ಇಲೆಕ್ಷನ್ ಟೈಮಿಗೆ ನಾನೇ ವಿನಯ್ ಕುಲಕರ್ಣಿ ಅನ್ನೋ ಒಂದು ಧ್ಯೇಯದಿಂದ ಇಲೆಕ್ಷನ್ ಮಾಡಿದ್ವಿ. ಇವತ್ತನ್ನು ಎಲ್ಲರೂ ತಮ್ಮ ಜವಾಬ್ದಾರಿ ಒಳಗ ಅಭಿವೃದ್ಧಿ ಕೆಲಸ ಮಾಡಕತ್ತಾರ. ಈಗ ಸದ್ಯ ಅವ್ರು ಬರ್ತಾರ. 10 ವರ್ಷದಿಂದ ಒಂದೇ ಆರೋಪ ಅಲ್ರಿ, ಇನ್ನೊಂದೇನ್ ಹೊಸದ ಆರೋಪ ಐತಿ? ಅದನ್ನ ಬಿಟ್ಟು ಬೇರೆ ಏನಾರ ಐತಿ? ಅಭಿವೃದ್ಧಿ ಬಗ್ಗೆ ಯಾರು ಮಾತಾಡ್ತಾರ? ಈಗ ಮಾತಾಡಕ್ ಸಾಕಷ್ಟು ಅದಾವ. ನರೇಗಾ ಐತಿ, ಸದ್ಯದಾಗ ನೀಟ್ ಐತಿ, ಅವ್ರ ಬಗ್ಗೆ ಯಾರು ಮಾತಾಡಂಗಿಲ್ಲ. ವಿನಯ್ ಕುಲಕರ್ಣಿ ಅವ್ರು ಬೇಕು ಹುಬ್ಳಿ ಧಾರವಾಡದೊಳಗ ಟಾರ್ಗೆಟ್ ಮಾಡಕ್. ಅದನ್ ಬಿಟ್ಟು ಬೇರೆ ಯಾವ್ದು ಅವ್ರ ಮೇಲೆ ಅಪವಾದನ ಇಲ್ಲ, ಆರೋಪನೂ ಇಲ್ಲ. ಅವ್ರು ಕ್ಲೀನ್ ಚಿಟ್ ತಗೊಂಡ್ ಬರ್ತಾರ. ಮೇಡಮ್, ಸರ್ಗೆ ಈ ತರ ಒಂದು ಶಿಕ್ಷೆ ಪ್ರಕಟ ಆದಾಗ ಹಲವಾರು ಸಂಘ ಸಂಸ್ಥೆಗಳು ಹಾಗೂ ಹುಬ್ಳಿ ಧಾರವಾಡ ಒಕ್ಕಟ್ಟಾಗಿ ಅವರಿಗೆ ಬೆಂಬಲವನ್ನ ಸೂಚಿಸ್ತು, ಅವ್ರ ಪರವಾಗಿ ನಿಲ್ತು. ಸೊ ಅವಾಗಿಂದ ನಿಮ್ಮ ಮನಸ್ಥಿತಿ, ಆಮೇಲೆ ಮತ್ತೆ ಇಲ್ಲಿ ಜನರ ಪ್ರೀತಿ ನೋಡಿ ನಿಮ್ಗೆ ಅವಾಗ ಬಂದಿರೋ ಒಂದು ಯೋಚನೆ ಇದೆ? ಆಬ್ವಿಯಸ್ ಅಲ್ರಿ. ಈಗ ಕನ್ವಿಕ್ಷನ್ ಸ್ಟೇಟ್ಮೆಂಟ್ ಬಂದಾಗ, ಅದು ತೀರ್ಮಾನ ಬಂದಾಗ ಬಹಳಷ್ಟು ನಮ್ಮ ಕ್ಷೇತ್ರದವ್ರಾಗಿರ್ಲಿ ನಾವಾಗ್ಲಿ ಬಹಳ ನೊಂದದ್ವಿ. ಆದ್ರ ಪಾರ್ಟಿ ನಮ್ ಜೊತೆಗೆ ನಿಂತು, ಹಾಗೇನೆ ಮುಖಂಡರನ್ನು ಒಂದು ಮೌನ ಮೆರವಣಿಗೆ ಅಂತ ಹೇಳಿ ನಮ್ಮ ಕ್ಷೇತ್ರದ ಜನರನ್ನೆಲ್ಲ ಕರ್ಕೊಂಡ್ ಮಾಡಿದಾಗ ಒಂದೇನು ಧೈರ್ಯನೂ ಬಂತು. ಹಾಗೇನೆ ದೇವ್ರ ಮೇಲೆ ಇನ್ನೂ ಭರವಸೆ ಜಾಸ್ತಿ ಆಯ್ತು. ಒಬ್ಬ ಯಾರೋ ಕುತಂತ್ರಿ ಇರ್ಬೋದು, ಆದ್ರ ನಮ್ಮ ಕ್ಷೇತ್ರ, ನಮ್ಮ ಡಿಸ್ಟ್ರಿಕ್ಟ್, ನಮ್ಮ ಪಾರ್ಟಿ ನಮ್ ಜೊತೆಗೆ ಐತಿ ಅಂತ ಅನಿಸ್ತು. ಇದ್ರ ಬಗ್ಗೆ ಪಕ್ಷ ಏನ್ ತೀರ್ಮಾನ ತಗೊಳ್ತಾ ಇದೆ ಹಾಗೂ ಪಕ್ಷ ನಿಮ್ಮ ಬೆನ್ನೆಲುಬಿಗೆ ಯಾವ ತರ ನಿಲ್ತಾ ಇದೆ? ತಮ್ಗೆಲ್ಲ ಗೊತ್ತೈತಿ, ನಮ್ಮ ಮನೆಯವರು KUWSTB ಚೇರ್ಪರ್ಸನ್ ಆಗಿದ್ರು.
ನಮ್ಮ ಮನೆಯವ್ರದ್ದು ಹಿಂಗ ಆದ ತಕ್ಷಣ ನಾನು ಕ್ಷೇತ್ರದಾಗ ಅಡ್ಡಾಡ್ಬೇಕಾದ್ರ ಸಾಕಷ್ಟು ವಿರೋಧಗಳನ್ನ ನಮ್ಮ ಕ್ಷೇತ್ರದೊಳಗ್ ಮಾಡಿದ್ರು. ಆಗ ಇಮಿಡಿಯೇಟ್ ಆಗಿ ನನಗೊಂದು KPCC ಸದಸ್ಯನಾಗೂ ಮಾಡಿತ್ತು, ಹಾಗೇನೆ ಒಂದು ಸೋಷಿಯಲ್ ಸ್ಟೇಟಸ್ ಕೊಡ್ಬೇಕಂತ ಹೇಳಿ ನನಗೂ ಚೇರ್ಪರ್ಸನ್ ಅನ್ನು ಮಾಡಿದ್ರು. ಅದು ಬಹಳ ಧೈರ್ಯ, ಹಾಗೇನೆ ಎಲ್ಲಿನೂ ನಮ್ಮನ್ನ ಬಿಟ್ಟು ಕೊಡ್ಲಿಲ್ಲ. ನಮ್ಮ ಕ್ಷೇತ್ರದವರು ಆಯ್ತು, ನಮ್ಮ ಪಾರ್ಟಿನೂ ಆಯ್ತು. ಒಟ್ಟಾರೆಯಾಗಿ ಏನ್ ಹೇಳ್ತೀರಿ ಮೇಡಮ್ ಕಾರ್ಯಕ್ರಮದ ಬಗ್ಗೆ? ಕಾರ್ಯಕ್ರಮ ಅಂತೂ ನಾವು ಸಕ್ಸಸ್ಫುಲ್ ಮಾಡೇ ಮಾಡ್ತೀವಿ. ಈಗ ಸದ್ಯಕ್ಕೆ SIR ಕಾರ್ಯಕ್ರಮ 1 ತಿಂಗಳದಿಂದ ಸತತವಾಗಿ ನಡೆದ್ರ ನಮ್ಮ 227 ಬೂತ್ಗಳಲ್ಲಿ ಎಲ್ಲಾ BLAs ಎಲ್ಲಾ ಕಾರ್ಯಕ್ರಮಗಳನ್ನು ಟೈಮಿಗೆ ಬಂದು ಅಟೆಂಡ್ ಆಗಿ ತಮ್ಮ ವಾರ್ಡ್ಗಳಲ್ಲಿ ಬೂತ್ಗಳಲ್ಲಿ ಬಹಳ ಚಂದ ಕಾರ್ಯಕ್ರಮ ಮಾಡಕತ್ತಾರ. ಇನ್ನು 1ನೇ ತಾರೀಕಿನಿಂದ ಇನ್ನೂ ಕಟ್ಟುನಿಟ್ಟಿನ ಒಂದು ವ್ಯವಸ್ಥೆ ಒಳಗ ಬಹಳಷ್ಟು ನೀಟಾಗಿ ಮಾಡ್ತೀವಿ. ಹಾಗೇನೆ ಈ ಕಾರ್ಯಕ್ರಮವನ್ನ ಸಕ್ಸಸ್ಫುಲ್ ಮಾಡ್ಬೇಕಂದ್ರೆ ಜನರನ್ನು ತಮ್ಮ ಓಟ್ ಬಗ್ಗೆ, ತಮ್ಮ ಡ್ಯೂಟಿ ಬಗ್ಗೆ, ತಮ್ಮ ಫಂಡಮೆಂಟಲ್ ರೈಟ್ ಬಗ್ಗೆ ಒಂದ್ ಸ್ವಲ್ಪ ತಿಳುವಳಿಕೆ ಇಟ್ಟುಕೊಂಡು ಎಲ್ಲರೂ SIR ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು. ಹಾಗೆ ಎನ್ಯುಮರೇಷನ್ ಫಾರ್ಮ್ ಅನ್ನ ನೀಟಾಗಿ ಫಿಲ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೇವೆ.